ಕನ್ನಡ ವಾಹಿನಿಗೆ ಸ್ವಾಗತ. ನಮ್ಮ ಇಡೀ ಕುಟುಂಬ ಪಂಚಮಸಾಲಿ ಸಮಾಜ ಮೀಸಲಾತಿ ಹೋರಾಟದಲ್ಲಿ ಇರುತ್ತೆ. ನಮ್ಮ ಬದ್ಧತೆಯನ್ನ ಉಳಿಸಿಕೊಳ್ತೀವಿ. ಪಂಚಮಸಾಲಿ ಸಮಾಜದ 2A ಮೀಸಲಾತಿ ಹೋರಾಟ ಅಂತಿಮ ಘಟ್ಟ ತಲುಪಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಗುರುವಾರ ಕೂಡಲ ಸಂಗಮದ ಪಂಚಮಸಾಲಿ ಸಮಾಜದ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದ ನಿಯೋಗಕ್ಕೆ ಈ ಭರವಸೆ ಕೊಟ್ಟಿದ್ದಾರೆ. ಕುವೆಂಪು ನಗರದ ಸಚಿವರ ನಿವಾಸಕ್ಕೆ ಭೇಟಿ ನೀಡಿದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದ ನಿಯೋಗದ ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶ್ರೀಗಳ ನೇತೃತ್ವದಲ್ಲಿ ಕಳೆದ 3 ವರ್ಷಗಳಿಂದ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ. ನಾವು ಬೇರೆ ಸಮಾಜಕ್ಕೆ ಅನ್ಯಾಯ ಮಾಡಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇಲ್ಲ. ಈ ಮಾತನ್ನ ಶ್ರೀಗಳು ಹೋರಾಟದ ಮೊದಲ ದಿನವೇ ಹೇಳಿದ್ದಾರೆ. ವಿಧಾನಸಭೆಯ ಅಧಿವೇಶನದಲ್ಲಿ ಸಮಾಜದ ಎಲ್ಲ ಶಾಸಕ ಸಚಿವರನ್ನ ಒಟ್ಟಿಗೆ ಸೇರಿಸಿ ಚರ್ಚೆ ಮಾಡ್ತೀವಿ ಎಂದರು. ನಾವು ಬಸವ ತತ್ವದ ಮೇಲೆ ನಡೆಯುವಂತವರು, ಸಮಯ ಪ್ರಜ್ಞೆ ನಮಗಿದ್ದು ತಾಳ್ಮೆಯಿಂದ ಹೋರಾಡ್ತೀವಿ. ಆದ್ರೆ ನಮ್ಮ ತಾಳ್ಮೆಯನ್ನ ಕೆಲವರು ದುರುಪಯೋಗಪಡಿಸಿಕೊಳ್ತಿದ್ದಾರೆ. ಈಗ ಮೀಸಲಾತಿ ತೆಗೆದುಕೊಂಡಿಲ್ಲ ಅಂದ್ರೆ ಮುಂದೆ ಸಿಗಲು ಸಾಧ್ಯವಿಲ್ಲ. ಈಗ ನಿರ್ಣಾಯಕ ಘಟಕಕ್ಕೆ ಬಂದಿತ್ತು ಎಂದು ಹೇಳಿದ್ದಾರೆ. ನಾನು ಕಿತ್ತೂರು ರಾಣಿ ಚೆನ್ನಮ್ಮನವರ ವಂಶಸ್ಥಳು. ಚೆನ್ನಮ್ಮ ಎದೆಗುಂದದೆ ಹೋರಾಟ ಮಾಡಿದ್ದಾಳೆ. ಗೆದ್ದಾಗ ಸೊಕ್ಕು ತೋರುವುದು, ಸೋತಾಗ ಸೊರುವುದು ನಮ್ಮ ಗುಣವಲ್ಲ. ರಾಜಕಾರಣ ನಿಂತ ನೀರಲ್ಲ. ಸಮಾಜದ ಎಲ್ಲ ಬಾಂಧವರು ನನ್ನ ಪರವಾಗಿ ನಿಂತಿರುವುದಕ್ಕೆ ನಾನು ರೂಢಿಯಾಗಿದ್ದೇನೆ. ಸಮಾಜದ ಪರ ನಾನು ನನ್ನ ಬದ್ಧತೆ ಉಳಿಸಿಕೊಳ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ದಾರೆ. ನನ್ನ ಸಮಾಜದ ಎಲ್ಲ ಬಂಧು ಬಾಂಧವರು, ಮಾಧ್ಯಮದ ಎಲ್ಲ ಸಹೋದರ, ಈ ಹೋರಾಟ ಪಂಚಮಸಾಲಿ ಸಮಾಜದ 2A ಮೀಸಲಾತಿಯ ಹೋರಾಟ ಒಂದು ಅಂತಿಮ ಘಟ್ಟವನ್ನ ತಲುಪ್ತಾ ಇದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಅಪ್ಪ ಅವರು ಬಂದ ಮೇಲೆ ಸಮಾಜದ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಸಮಾಜದ ಬಾಂಧವರು, ನಮ್ಮ ಸಮಾಜ ಏನು ಬೆಳೀತಾ ಹೋಗ್ತಾ ಇದೆ, ನಮಗೂ ಕೂಡ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಸಮಾನತೆ ಬೇಕು, ಮೀಸಲಾತಿ ಬೇಕು ಅಂತ ಹೋರಾಟವನ್ನ ಏನು ಪ್ರಾರಂಭ ಮಾಡಿ 3.5 ವರ್ಷ ಆಯ್ತು. ಒಂದು ಬಿಸಿಲು, ಚಳಿ, ಮಳಿ ಅಣದೆ ಏನು ಅವರು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರೆ, ಬಂಧು ಬಾಂಧವರು ನಾವು ಕೂಡ ಸಮಾಜದ ಹೋರಾಟದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿದ್ವಿ ಅನ್ನುವಂತ ಒಂದು ಭಾವನೆ ಕೂಡ ಇದೆ. ಆದ್ರೆ ಅದನ್ನ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ದುರುಪಯೋಗ ಪಡಿಸ್ಕೊಳ್ತಾರೆ. ನಮ್ಮ ಸಹಿಷ್ಣುತೆ ಭಾವನೆಯನ್ನ, ನಮ್ಮ ಪೇಷನ್ಸ್ ಅನ್ನ ಪದೇ 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 ಅದನ್ನು ಹೊರಗೆ ಹಚ್ಚುವಂತ ಕೆಲಸ ಆಗ್ತದೆ. ಅಗ್ನಿ ಪರೀಕ್ಷೆ ಮಾಡಿಸುವಂತ ಕೆಲಸ ಆಗ್ತದೆ. ಆದ್ರೆ ಅಪ್ಪಾಜಿ, ನಾನು ತಮ್ಮ ಏನು ಈ ಒಂದು ಆಗ್ರಹ ಇದೆ, ಈ ಆಗ್ರಹವನ್ನ ಬಹಳಷ್ಟು ವಿನಯಪೂರ್ವಕವಾಗಿ ನಾನು ಅದನ್ನ ನಿರ್ವಹಿಸ್ತೇನೆ. ಹಾಗೆ ಒಂದು ನಿರ್ಣಾಯಕ ಘಟ್ಟವನ್ನ ತಲುಪ್ತಾ ಇದೆ ನಮ್ಮ ಹೋರಾಟ. ಇವತ್ತು ನಾವು ತಗೊಳ್ಳಿಲ್ಲ ಅಂತಂದ್ರೆ, ಸಮಾಜಕ್ಕೆ 2A ಮೀಸಲಾತಿಯನ್ನ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಯಾವತ್ತೂ ಕೂಡ ಮೀಸಲಾತಿ ನಮಗ್ ಸಿಗುತ್ತೆ. ನಾವು ಬೇರೆ ಸಮಾಜದವ್ರನ್ನ ಅವ್ರಿಗೆ ಅನ್ಯಾಯ ಮಾಡಿ ನಮಗೆ 2A ಕೊಡಿ ಅಂತ ಹೋರಾಟ ಮಾಡ್ತಾರೆ. ಹೋರಾಟದ ಮೊದಲನೇ ಭಾಷಣದಲ್ಲೇನೆ ಅಪ್ಪಾಜಿಯವರು ಸ್ಪಷ್ಟಪಡಿಸಿದ್ದಾರೆ, ಬೇರೆಯವ್ರಿಗೂ ಕೊಡಿ, ನಮಗೂ ಕೊಡಿ, ಬೇರೆಯವ್ರಿಗೆ ಕೊಟ್ಟು ನಮ್ಮನ್ನ ಬಿಡಬೇಡಿ. ಯಾಕಂತಂದ್ರೆ ಸಮಾಜ ದಿನದಿಂದ ಕೆಳಗಡೆ ಹೋಗುವಂತ ಈ ಒಂದು ರೈತಾಪಿ ಜನ, ನಾವು ನಿಸ್ವಾರ್ಥತೆಯಿಂದ ಸಮಾಜದಲ್ಲಿ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಧ್ವನಿಯನ್ನ ಪದೇ ಪದೇ ತುಳಿಬೇಡಿ ಅಂತ ಹೇಳಿ ನಾವೆಲ್ರಿಗೂ ಇಲ್ಲಿಯವರೆಗೆ ಕೈ ಮುಗಿದು ಕೇಳ್ಕೊಂಡು ಬರ್ತೀವಿ. ತಾವು ಹೇಳಿದ ಹಾಗೆ ವಿಧಾನಸಭೆ ಅಧಿವೇಶನದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ನಾನ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಸಮಾಜದ 20 ಜನನ್ನ ಸೇರಿಸ್ಕೊಂಡು ಸ್ಪೀಕರ್ ಅವ್ರ ಹತ್ರ ಚರ್ಚೆಗೆ ಸಮಯವನ್ನ ತಗೊಂಡು ನಾವು ಕೂಡ ಅಲ್ಲಿ ಆಗ್ರಹವನ್ನ ಮಾಡ್ತೀವಿ. ಬೇರೆ ಸಮಾಜದ ಒಳತಿಗೆ ಯಾವ ರೀತಿ ತಾವು ಇದನ್ನ ಮಾಡ್ತೀರೋ ಅಷ್ಟೇ ನಮ್ಮ ಸಮಾಜದ ಒಳತಿಗೆ ಕೂಡ ತಾವು ಕಾರ್ಯಪ್ರವೃತ್ತ ಆಗಬೇಕು ಅಂತ ನಾವು ಕೂಡ ಸಮಾಜದ ಮಗಳಾಗಿ ತಾವು ಏನು ನನ್ನ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟಿದ್ದೀರಿ. ನಾನು ಚುನಾವಣೆಯಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕಾರ ಮಾಡಿದಂತ ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥಳು ಅಂತ ಹೇಳಿ ಆ ತಾಯಿ ಎಷ್ಟೇ ಹೋರಾಟವನ್ನ ಮಾಡಿದ್ರು ಕೂಡ ಎದೆಗುಂದದ್ಲೆ ಯಾವ ರೀತಿ ಮುಗಿದ್ಲು ಅದೇ ರೀತಿ ಕೂಡ ರಾಜಕಾರಣ ಇದು ನಿಂತ ನೀರಲ್ಲ. ರಾಜಕಾರಣ ಯಾರ ಮನೆಯ ಸ್ವತ್ತೂ ಅಲ್ಲ, ಆಸ್ತಿನೂ ಅಲ್ಲ. ಗೆದ್ದಾಗ ಸೊಕ್ಕು ಬರೋದು, ಸೋತಾಗ ಸೊರಗೋದು ಅದು ನಮ್ಮ ಗುಣಧರ್ಮ ಅಲ್ಲ.
ನಾವು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿದ್ದೀನಿ. ಸಮಾಜದ ಎಲ್ಲ ಬಾಂಧವರು ಏನು ನನ್ನ ಬೆನ್ನಿಗೆ ನಿಂತಿದ್ದೀರಿ, ನಮಗೆ ಇದೇ ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ನನ್ನ ಪರವಾಗಿ ಕುಟುಂಬದ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತಾ, ಮೃಣಾಲ್ ಸಣ್ಣವನಿದ್ದಾನೆ, ಸಮಾಜದ ಏಳಿಗೆಗೆ ಸಮಾಜದ ಹೋರಾಟದಲ್ಲಿ ಇಡೀ ಕುಟುಂಬ ಸಮೇತ ನಾವು ನಿಲ್ತೀವಿ. ಮುಂದಿನ ಅಧಿವೇಶನದಲ್ಲಿ 2A ಮೀಸಲಾತಿ ಏನು ನಮ್ಮ ಒಂದು ಬದ್ಧತೆ ಇದೆ, ಯಾಕಂತಂದ್ರೆ ತೋರಿಸೋದೊಂದು ಮಾಡೋದೊಂದು ಜಾಯಮಾನ ಅಂತೂ ನಂದಲ್ಲ. ಆ ಬದ್ಧತೆಯನ್ನ ನಾನು ಉಳಿಸ್ಕೊಳ್ತೀನಿ. ಸಚಿವರಿಗೆ ಮನವಿ ನೀಡುವುದಕ್ಕೂ ಮುನ್ನ ಮಾತನಾಡಿದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಸಿಗುವ ನಿಟ್ಟಿನಲ್ಲಿ ಮೊದಲಿನಿಂದಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ರು. ಕಳೆದ ಬಿಜೆಪಿ ಸರ್ಕಾರದಲ್ಲಿ 2D ಮೀಸಲಾತಿ ಕೊಟ್ಟಿದ್ದು, ಅದು ನಮಗೆ ಬೇಡ, 2A ಮೀಸಲಾತಿ ನೀಡಬೇಕು ಅಂತ ಹೋರಾಟ ಮತ್ತೆ ಮುಂದುವರೆಸಿದ್ದೀವಿ ಎಂದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಎದೆಗುಂದೋದು ಬೇಡ, ಏನೋ ತಪ್ಪಾಗಿದೆ, ಇಡೀ ಸಮಾಜ ನಿಮ್ಮ ಜೊತೆಗಿರುತ್ತೆ. ಮೃಣಾಲ್ ಹೆಬ್ಬಾಳ್ಕರ್ ಯುವ ನಾಯಕ, ಜನರ ಹೃದಯದಲ್ಲಿ ಇದ್ದಾರೆ, ಆದರೆ ಚುನಾವಣಾ ರಾಜಕೀಯವೇ ಬೇರೆ ಎಂದು ಶ್ರೀಗಳು ಸಚಿವರಿಗೆ ಧೈರ್ಯ ತುಂಬಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಈಶ್ವರ ಖಂಡ್ರೆ ಅವರು ಮೀಸಲಾತಿ ಪರವಾಗಿ ನೇರವಾಗಿ ಮಾತನಾಡಿದ್ದಾರೆ. ಈ ಅಧಿವೇಶನದಲ್ಲೂ ಕೂಡ ಮಾತನಾಡುವ ಅವಿಶ್ವಾಸವಿದೆ. ಎಲ್ಲರೂ ಸೇರಿ ಧ್ವನಿ ಎತ್ತಿದ್ರೆ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳುತ್ತಾರೆ, ಇಡೀ ಸಮಾಜವೇ ಅವರ ಜೊತೆಗಿರುತ್ತೆ ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದ್ದಾರೆ. ಹೋರಾಟಗಾರ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ಜನನಾಯಕರು ಕಟ್ಟಿಕೊಂಡು ಕಳೆದ 3.5 ವರ್ಷಗಳಿಂದ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ಹೋರಾಟಕ್ಕೆ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನ್ಯಾಯವನ್ನು ಪಡೆಯಲೇಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಮತ್ತೊಮ್ಮೆ ಇವತ್ತು 7ನೇ ಹಂತದ ಹೋರಾಟವನ್ನು ನಮ್ಮ ಸಮುದಾಯದ ಮೊದಲನೆಯ ಭಾಗವಾಗಿ ನಮ್ಮ ಸಮುದಾಯದ ಎಲ್ಲ ಶಾಸಕರ ಮನೆಗೆ ಹೋಗಿ ಸ್ವತಃ ನಾವೇ ನಮ್ಮೆಲ್ಲ ಕಾರ್ಯಕರ್ತರು ತಗೊಂಡು ಆಗ್ರಹ ಪತ್ರ ಅಂತೇಳಿ ಒಂದು ಚಳವಳಿಯನ್ನು ಇವತ್ತು ಎಲ್ಲ ಕಡೆ ಮಾಡಲಾಗ್ತದೆ. ಜುಲೈ 3ನೇ ತಾರೀಕು ವಿನಯ್ ಕುಲಕರ್ಣಿ ಅವರ ಮನೆಯಿಂದ ಆರಂಭವಾಗುತ್ತಕ್ಕಂಥ ಈ ಚಳವಳಿ ಇವತ್ತು ನಮ್ಮ ಸಮಾಜದ ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕಿ, ಸಮಾಜಕ್ಕೋಸ್ಕರ ಯಾವತ್ತೂ ಎಲ್ಲರನ್ನ ಮನವೊಲಿಸುವಂಥ ನ್ಯಾಯ ಪಡೆಯುವಂತಹ ಯಾವತ್ತೂ ಎದೆಗೊಂದಲೇ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ನಮ್ಮ ಈ ಜಿಲ್ಲೆಯ ಉತ್ತರ ಕರ್ನಾಟಕ ನಮ್ಮ ಸಮಾಜದ ಯಾವತ್ತೂ ನಾಯಕಿ ಅಂತ ನಾವೆಲ್ಲರೂ ಸಹ ಅದನ್ನು ಅಭಿಮಾನ ಹೇಳ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿರತಕ್ಕಂಥ ಈ ಚಳುವಳಿಯ ಮುಖ್ಯ ಆಗ್ರಹ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಸನ್ನದ್ಧರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮ ಅವರೇ, ನಮ್ಮ ಸಮಾಜದ ಮತ್ತೊಬ್ಬ ಯುವ ನಾಯಕ, ಸಮಾಜಕ್ಕೋಸ್ಕರವಾಗಿ ಯಾವತ್ತೂ ಅಷ್ಟೇ ಹೃದಯವನ್ನು ಹೊಂದಿರತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಚಂದ್ರ ಜಟ್ಟಿಹೊಳಿ ಅವರೇ, ಮತ್ತೊಬ್ಬ ಚಳವಳಿಗೆ ಹಿಂದೆ ಧುಮುಕಿದ್ರು, ಈಗ ಮತ್ತೆ ಧುಮುಕಲಿಕ್ಕೆ ಸನ್ನದ್ಧರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕ್ರಿಯಾಶೀಲ ನಮ್ಮ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೆ ಪಾಟೀಲ್ ಅವರೇ, ಜಿಲ್ಲಾ ಕಾರ್ಯಾಧ್ಯಕ್ಷರು ಇಷ್ಟರು ಅಮ್ಮವ್ರ ಮನೆಗೆ ಬರ್ತೇವಪ್ಪ ಅಂದರೆ ನಮಗೆ ಬೇರೆ ಶಾಸಕರ ಮನೆಗೆ ಹೋದಾಗ ಸ್ವಲ್ಪ ಪಟ್ಟಿ ಸಿಟ್ಟು ಆಕ್ರೋಶ ಇರ್ತೈತಿ. ಅದು ಅವ್ರ ಮನೆಗೆ ಬರ್ತಪ್ಪ ನಮ್ಗೆ ಏನು ಹೇಳೋದಿಲ್ಲ, ಯಾಕಂದ್ರೆ ನಮ್ಮವ್ರ ಮನೆಗೆ ನಾವು ಬಂದಂಗಾಗೈತಿ ಅಂತ. ಕಾರಣ ಅಂತಂದರೆ ಈ ಚಳುವಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಏನು ಕೂಡಲಸಂಗದ ಪಾದಯಾತ್ರೆ ಶುರುವಾದ ಇಲ್ಲಿವರೆಗೂ ನಮ್ಮ ಅನೇಕ ನಾಯಕರುಗಳಿಗೆ ನಮಗೆ ದೊಡ್ಡ ಬೆಂಬಲ ಕೊಟ್ಟಿದ್ದಾರೆ. ಅಷ್ಟೇ ದೊಡ್ಡ ಬೆಂಬಲವನ್ನು ಯಾವತ್ತೂ ಅವರಷ್ಟೇ ಅಲ್ಲ, ಅವ್ರ ಇಡೀ ಕುಟುಂಬ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆ ರೀತಿಯಾದಂಥ ಬೇರೆ ಶಾಸಕರ ಮನೆಗೆ ಹೋಗೋಕೆ ಸ್ವಲ್ಪ ಮಟ್ಟಿಗೆ ಹೆಂಗೆ ನಮಗೆ ಮೂಗಿಲ್ಲ, ಯಾಕಂದ್ರೆ ಅವ್ರು ಎಂದೂ ಸಮಾಜಕ್ಕೆ ಉಳಿಸ್ಕೊಂಡಿರಲಿಲ್ಲ. ಇತ್ತೀಚೆಗೆ ಕೆಲವರು ಗೆದ್ದಿರ್ಬೋದು ಆಗಿರ್ಬೋದು ಅಥವಾ ಅನೇಕ ನಮ್ಮ ಜನಪ್ರತಿನಿಧಿ, ಆದರೆ ಅವರು ಮಾತ್ರ ಅವರಾಗಿರ್ಬೋದು, ನಮ್ಮ ದಕ್ಷಿಣ ಪಾರ್ಟಿ ಯತ್ನಾಳ್ ಆಗಿರ್ಬೋದು, ವಿಜಯನ್ ಕಾಶ್ಯಪ್ ಆಗಿರ್ಬೋದು, ವಿನಯ್ ಕುಲಕರ್ಣಿ, ಕೆಲವರೇನು ಸಿದ್ದು ಸೌದಿ ಅವರಿಂದ ಎಲ್ಲದಂಥವ್ರು, ಈ ಬಾದ AB ಪಾಟೀಲ್, ಹಿರಣ್ಣ ಕಡಾಡಿಯವರು, ಶಶಿಕಾಂತ್ ನಾಯಕರು, ಅನೇಕರು ಸಮಾಜ ವಿಚಾರ ಬಂದಾಗ ಸರ್ಕಾರ ಪಕ್ಷ ಏನೇ ಇರಲಿ ಸಮಾಜದ ಮಗಳಾಗಿ ಇವತ್ತು ನಮ್ಮ ಹೋರಾಟಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಯಾವತ್ತೂ ಮೇಡಮ್ ಅವ್ರು ಮಾಡ್ಕೊಂತ ಬಂದಾರೆ. ಆ ಹಿನ್ನೆಲೆ ಒಳಗೆ ಕಳೆದ ಸರ್ಕಾರ ಏನು BJP ನೇತೃತ್ವದ ಸರ್ಕಾರದಲ್ಲಿ ಕೊನೆಗಳಿಗೆಲ್ಲ ನಮಗೆ 2D ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು, 2A ಬೇಕು ಅಂತೇಳಿ. ಆದರೆ ಎಲ್ಲೇ ಒಂದು ಕಡೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಮೇಡಮ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡಾಗ, ಅದಾದ ನಂತರ ಉಪಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಾಗ, ಇಲ್ಲ ಈಗ ನಮ್ಮ ಸರ್ಕಾರ ಬಂದಿದ್ದೆ, 1 ತಿಂಗಳು ಅವಕಾಶ ಕೊಡ್ರಿ ಸ್ವಾಮೀಜಿ ಅಂತಂದು. 1 ತಿಂಗಳಾದರೂ ಸರ್ಕಾರದಲ್ಲಿ ಮೀಟಿಂಗ್ ಮಾಡಲಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ವಿ, ನಿಪ್ಪಾಣಿ ಭಾಗದಲ್ಲಿ ಅಂತ ನಮ್ಮ ಹೋರಾಟ ಶುರು ಮಾಡಿದ್ದಿಲ್ಲ. ಆ ಭಾಗದ ಹೋರಾಟ ಅದು ಮಹಾರಾಷ್ಟ್ರಕ್ಕೆ ಇನ್ಫ್ಲೂಯೆನ್ಸ್ ಆಗಲಿ ಅಂತ ಹೋರಾಟ ಶುರು ಮಾಡಿದ್ವಿ. ಆ ಹೋರಾಟ ಶುರು ಮಾಡಿದಾಗ ನಮಗೆಲ್ಲ ಏನು ಕಲ್ಪನೆ ಇತ್ತು, ಇನ್ನೇನು ಗುರುಗಳ ಜೊತೆಯಲ್ಲಿ ಅನೇಕ ಜನ ಶಾಸಕರು ಭಾಗವಹಿಸಿದ ಹೋರಾಟದಲ್ಲಿ ಅವರೆಲ್ಲ ಗೆದ್ದಾರೆ, ಮಂತ್ರಿ ಆಗ್ಯಾರೆ, ಇನ್ನೇನು ಅವ್ರು ಯಾರು ಬರಲ್ಬೋದು, ಹಿಂದಿನ BJP ಸರ್ಕಾರದ ಹೋರಾಟ ಮಾಡ್ತಾರೆ, ಈ ಸರ್ಕಾರದಿಂದ ಹೋರಾಟ ಮಾಡಲ್ಲ ಇವರು, ಅವ್ರು ಭಾಳ ಬೇಕಾದವರೇ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಬೇಕಾದವರೇ DCM ಆಗಿದ್ದಾರೆ, ಅವ್ರ ಜೊತೆಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅಂತೇಳಿ ನನ್ನ ಬಗ್ಗೆ ಭಾಳ ಜನ ತಪ್ಪು ತಿಳ್ಕೊಂಡ್ರು. ಆದರೆ ನಾವೊಂದು ಸಂಕಲ್ಪ ಮಾಡಿದ್ವಿ,
ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿ ಇರಲಿ, ನಾಳೆ ನಮ್ಮ ಲಕ್ಷ್ಮೀ ಅಮ್ಮವರೇ ಮುಖ್ಯಮಂತ್ರಿ ಆದರೂ ಹೋರಾಟ ಮಾತ್ರ ನ್ಯಾಯ ಸಿಗೋದು ಹೋರಾಟ ಅಂತ ಸಂಕಲ್ಪನ ನಾವೆಲ್ಲರೂ ಸಹ ಮಾಡಿದ್ವಿ. ಹಾಗಾಗಿ ಹೋರಾಟ ನಿರಂತರ ಮಾಡುವ ಉದ್ದೇಶಕ್ಕೆ ದೇವರ ಪೂಜೆಗೆ ಹೋರಾಟ ಮಾಡಿದ್ವಿ. ಉಗ್ರ ಹೋರಾಟ ಮಾಡೋದು ಬೇಡ, ಸರ್ಕಾರ ಈಗ ರಚನೆ ಆಗಿದೆ. ಲಿಂಗ ಪೂಜೆಯಿಂದ ಹೋರಾಟವನ್ನು ನಿಪ್ಪಾಣಿಂದ ಶುರು ಮಾಡಿದಾಗ ಬಹಳ ಜನ ಶಾಸಕರು ಫೋನ್ ಮಾಡಿದ್ವಿ. ಆ ಸಂದರ್ಭ ಬರಲಿಕ್ಕೆ ಎಲ್ಲರೂ ಹಿಂದೇಟ್ ಹಾಕಿದ್ರು, ಹೊಸ ಶಾಸಕರಿಗೆ. ಆದರೆ ಆ ಹೋರಾಟ ಶುರುವಾದಾಗ ನಾನು ಮಂತ್ರಿ ಆದರೂ ಪರವಾಗಿಲ್ಲ, ಸಮಾಜ ಮೊದಲು ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ರು, ಏನಮ್ಮ ನೀನು ಹೋಗ್ಲೇಬೇಕಂತ. ನೋಡ್ರಿ, ನೀವು ಹೋಗಂದ್ರೆ ಸರ್ಕಾರದ ಪರವಾಗಿ ಹೋಗ್ತೀನಿ, ನೀವು ಬೇಡಮ್ಮ ಅಂತಂದ್ರೆ ಸಮಾಜದ ಮಗಳಾಗಿ ಹೋಗ್ತೀನಿ ಅಂತ ನಿಪ್ಪಾಣಿಗೆ ಹೋರಾಟ ಅವರು ಬಂದು ನಮ್ಮ ಹೋರಾಟಕ್ಕೆ ದೊಡ್ಡ ಬೆಂಬಲವನ್ನು, ಒಂದು ಅಧಿಕಾರ ಬಂದ ಮೇಲೆ ಸಹ ಭಗವಂತ ಅಗ್ನಿ ಪರೀಕ್ಷೆ ಮಾಡ್ತಿರ್ತಾನೆ, ಅಂಥದ್ರಲ್ಲಿ ಸಹ ಸಮಾಜ ಪರವಾಗಿ ಗಟ್ಟಿ ನಿಲ್ಲುವಂಥ ಕೆಲಸ ಮಾಡಿದ್ವಿ. ಆಮೇಲೆ ನಾವು 9 ತಿಂಗಳ ಕಾಲ ಇಡೀ 12 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ವಿ. ನಡಿ ಬೆಳಗಾವಿ ಅಧಿವೇಶನ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಆಗಬೇಕು ಅಂತ ಜಿಲ್ಲೆಯಿಂದ ಬಂದಂತ ಆ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಾಂಧವರು ಏನಂದ್ರು, ನೋಡಿ ಸ್ವಾಮೀಜಿ, ಬಿಜೆಪಿ ಸರ್ಕಾರ ಇದ್ದಾಗ ಸಮಾಜದ ಶಾಸಕರು ಒಂದು ವಿರೋಧ ಪಕ್ಷ ನಾಯಕರಿದ್ದಾಗ ಸಹ ಸದನದ ಬಾವಿಗಳು ಹೋರಾಟ ಮಾಡಿದ್ರು. ಬಸವನಗೌಡರಂತೂ ನಿರಂತರ ಹೋರಾಟ ಮಾಡ್ತಾ ಇದ್ರು. ಇಲ್ಲೇ ಒಂದ್ ಕಡೆ ಸರ್ಕಾರಕ್ಕೆ ನಮ್ಮ ಸಮಾಜ ಕೂಗು ಮುಟ್ತಾ ಇತ್ತು. ಅದು ಅನುಷ್ಠಾನ ಮಾಡೋದು ಬಿಡೋದು ಸೆಕೆಂಡರಿ, ಬಟ್ ಕೂಗು ಮಾತ್ರ ಇಡೀ ರಾಜ್ಯದಲ್ಲಿ ಅದು ಜೇಂಕರಿಸ್ತಾ ಇತ್ತು. ಈ ಸರ್ಕಾರ ಅಧಿವೇಶನ ಶುರುವಾದಾಗಿಂದ ಇವತ್ತು ಯಾರೂ ಸಹ ಮಾತಾಡಿಲ್ಲ. ಅದಕ್ಕೆ ಶಾಸಕರ ಮನವೊಲಿಸೋ ಕೆಲಸ ಆಗಬೇಕು ಅಂತ ಈ ನಡುವೆ ಏನಾಯಿತು, ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು. ಸ್ವತಃ ಲಕ್ಷ್ಮೀ ಮೇಡಮ್ ಅವರು ನಮ್ಮ ಆಫೀಸ್ಗೆ ಬನ್ನಿ ಸ್ವಾಮೀಜಿ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು. ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್, ಅವ್ರ ಆಫೀಸ್ನಲ್ಲಿ ಸಮಾಜ ಮೀಟಿಂಗ್ ಮಾಡೋಕ್ಕೆ ಹೆಂಗಪ್ಪ ಅಂತ ಭಾಳ ಧೈರ್ಯ ಮಾಡಿ, ಎಲ್ಲ ಬಂದ್ಬಿಡ್ರಿ ಅಂತೇಳಿ. ಫೆಬ್ರವರಿ 22ನೇ ತಾರೀಕು ನಮ್ಮೆಲ್ಲ ಸಮಾಜ ಶಾಸಕರನ್ನ ವಿಧಾನಸೌಧ ತಮ್ಮ ಕಚೇರಿ ಕರೆಸಿ ಅವ್ರಿಗೆಲ್ಲರ ಪ್ರಸಾದ ವ್ಯವಸ್ಥೆ ನಮ್ಮೆಲ್ಲ ಶಾಸಕರು ಬಂದು ಬಸವನಗೌಡರು, CC ಪಾಟೀಲ್ ಮೊದಲು ಮಾಡ್ಕೊಂಡು ಎಲ್ಲರೂ ಪಕ್ಷಾತೀತ ಬಣದಾಡ್ತು ಮೀಟಿಂಗ್ ಆಯಿತು. ಕೊನೆಗೆ ಆ ಸಭೆಯಲ್ಲಿ ಎಲ್ಲ ಶಾಸಕರು, ಇಲ್ಲ ನಾಳೆ ಲಾಸ್ಟ್ ಅಧಿವೇಶನ ಐತಿ, ಹೆಂಗೆ ಪ್ರಶ್ನೆ ಕೇಳಬೇಕು ಅಂತ ವಿಚಾರ ಮಾಡೋದು. ಇಲ್ಲ ಬೇಕು ನಾನೇ ಧ್ವನಿ ಎತ್ತೇನದು. ಮತ್ತು ನಾವು ಮೇಡಮ್ ಅವ್ರಿಗೆ ಹೇಳಿಲ್ಲ, ನಿಮ್ಮ ಇಷ್ಟಕ್ಕೆ ನೀವು ಧ್ವನಿ ಎತ್ತಬೇಡ್ರಿ, ಬಸವನಗೌಡ ಧ್ವನಿ ಎತ್ತರ ಅವ್ರ ಜೊತೆ ಕೈ ಜೋಡಿಸ್ರಿ ಅಂತೇಳಿ. ಕೊನೆಗೆ ಅಲ್ಲಿಂದನೇ ಸ್ಪೀಕರ್ ತಕ್ಕ ಹೋಗಿ ಎಲ್ಲರೂ ಸ್ಪೀಕರ್ಗೆ ಹೋಗಿ ನಮ್ಮ ಸಮಾಜ ಪರ ನಾವು ಮಾತಾಡೋದಕ್ಕೂ ಅವಕಾಶ ಕೊಡಿ ಅಂತ. ಖಾದರ್ ಸಾಹೇಬರು ಒಂದೇ ಮಾತಿಗೆ ಆಯಿತು, ಸಮಾಜಕ್ಕೆ ಮೊದಲು ಅವಕಾಶ ಕೊಟ್ಟು 9:30 ಟೈಮು ಕೊಟ್ಟರು. ಎಲ್ಲ ರೆಡಿಯಾಗಿದ್ರು, ಸ್ಟಡಿ ಮಾಡಿ ಎಲ್ಲರೂ ಸೈನು ಮಾಡಿದ್ರು. ಬಟ್ ಅವತ್ತು ಸುರುಪದ ನಾಯಕ ಏನು MLA ಎಕ್ಸ್ಪೈರ್ಡ್ ಆದ ಮತ್ತು ಬೇರೆ ಬೇರೆ ಕಾರಣದ ಮುಂದೆ ಹಾಕ್ಕೊಡ್ತು. ಅಲ್ಲಿಗೆ ನೀತಿ ಸಮಿತಿಯನ್ನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಮಾಜಕ್ಕೆ ಸ್ಪಂದನೆ ಮಾಡಿ ಕಾರಣಕ್ಕೋಸ್ಕರ ಇಡೀ ಸಮಾಜ ಯಾವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ. ಈ ವೇಳೆ ವಿಧಾನ ಪರಿಷತ್ ಸದಸ್ಯರು ಆದ ಚಿನ್ನರಾಜ ಹಟ್ಟಿಹೊಳಿ, ಯುವ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್, RK ಪಾಟೀಲ್, ಗುಂಡು ಪಾಟೀಲ್, ಶಿವಾನಂದ ತಂಬಾಕಿ, ನಂದು ಕಾರಜೋಳ, ಬಸವರಾಜ್ ಪಾಟೀಲ್, ಸಿದ್ದನಗೌಡ ಪಾಟೀಲ್, ಆನಂದ ಗುಡಸ, ರಾವುಸ ಪಾಟೀಲ್, ರಾಜು ಮಗದುಮ, ಬಸವರಾಜ್ ಕೊಟ್ಟೂರ ಶೆಟ್ಟಿ, ಸುರೇಶ್ ಹೊಸಪೇಟ, ಶಿವಪ್ಪ ಸವದಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.